Hello. Welcome to our family. This is your boy. This is your boy, Mantrechar. ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಹೇಮಂತ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಚೆನ್ನಾಗಿದ್ದೀವಿ. ಮತ್ತೊಂದು ವ್ಲಾಗ್ಗೆ ಸ್ವಾಗತ. ನಾವಿವತ್ತು ನಮ್ಮ ಫ್ರೆಂಡ್ ಅವರ ಬ್ರದರ್ ಮ್ಯಾರೇಜ್ ಹೋಗ್ತಾ ಇದ್ದೀವಿ ತಿರುಪತಿಯಲ್ಲಿ. ಆಲ್ಮೋಸ್ಟ್ ತಿರುಪತಿಗೆ ಇನ್ನು 120 ಕಿಲೋಮೀಟರ್ ಇದೆ ಬೆಂಗಳೂರಿಂದ. ಬಂದ್ಬಿಟ್ಟಿದ್ದೀವಿ. ಮುಂದಕ್ಕೆ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ನನ್ನ ಚಾನಲ್ ಯಾರನ್ನ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಂಡು ನೋಡಿ. ಆಗ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಇಂಟ್ರೋ ನೋಡ್ಕೊಂಡು ಬಂದು ಕಂಟಿನ್ಯೂ ಮಾಡ್ತೀನಿ. ಫ್ಯಾಮ್ ಇಂಟ್ರೋ ನೋಡ್ಕೊಂಡ್ ಬಂದಿರ್ತೀರಾ. ನಾವು ಏನೋ ರಿಸೆಪ್ಷನ್ಗೆ ಹೋಗೋದು ಲೇಟ್ ಆಗ್ತೈತೆ. 7 PM ಇರೋದು ರಿಸೆಪ್ಷನ್. ನಮ್ಮ ಶಕ್ತಿ ಫುಲ್ ಸ್ಪೀಡಲ್ಲಿ ಹೋಗ್ತಾವನೆ. ನೋಡಿದ್ರೆ ಗೊತ್ತಾಗ್ತೈತೆ ಎಷ್ಟು ಸ್ಪೀಡು. 100, 120, 100. ಆ ಕಾರ್ ಒಂದು ನಮ್ಗೆ ಕಟ್ ಮಾಡ್ಕೊ ಇದೆಲ್ಲ ಸ್ಪೀಡ್ ಇಲ್ಲ. ನಮ್ಗಿದೆ ಸ್ಪೀಡ್ ಅಪ್ಪ. ನಾವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ತೀವಿ. ಇಲ್ಲೊಬ್ಬನಿದ್ದಾನೆ, ಅವ್ನು ಫಾಲೋ ಮಾಡಲ್ಲ. ಅವನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ನಮ್ ಶಕ್ತಿ ಮಾತಾಡ್ತಾನೆ ನನ್ನ ಬ್ಲಾಗ್ ಬಗ್ಗೆ. ಸ್ವಲ್ಪ ಹೇಳೋ ಶಕ್ತಿ. ನಾನು ಕನ್ನಡದಲ್ಲಿ ಮಾತಾಡಿದ್ರೆ ಅದು ಹೆಂಗೆ ಗೊತ್ತಾ? ಪರವಾಗಿಲ್ಲ, ನೋ ಪ್ರಾಬ್ಲಮ್ ಶಕ್ತಿ, ಯು ಕ್ಯಾನ್ ಟಾಕ್. ನಾನೇ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಇದ್ದೀನಿ. ಏನೋ ಮಾತಾಡೋಕ್ಕಾಗಲ್ಲ ಇವಾಗ. ನಾಳೆ ಮಾತಾಡ್ತಾನಂತೆ. ಮ್ಯಾರೇಜ್ ಅಟೆಂಡ್ ಆಗೋದು ತೋರಿಸ್ತೀವಿ. ಮದುವೆ ಹುಡುಗಿನೂ ತೋರಿಸ್ತೀವಿ. ಅಟೆಂಡ್ ಆದ್ಮೇಲೆ ಹೋಗ್ತಾ ಇರೋದೇ ಮದ್ವೆಗೆ. ಅಟೆಂಡ್ ಆಗ್ತೀವಿ. ಇಲ್ಲ ಅಂದ್ರೆ ಆನಂದ್ ಅವ್ರ ಅಮ್ಮ ಆಮೇಲೆ ಏನ್ ತಗೊಂಡ್ ಹಾಕ್ತಾರ ಗೊತ್ತಿಲ್ಲ. ವಿಡಿಯೋ ಪ್ರೂಫ್ ಎಲ್ಲ ಕೇಳಲ್ಲ. ಇರ್ಲಿ, ನಾವೇ ಮೆಟ್ಟಲ್ ಹಾಕ್ತಾರೆ. ಮೆಟ್ಟಲ್ ಹಾಕ್ತಾರೆ. ಇನ್ನೇನ್ರಲ್ಲಿ ಪರ್ಕೆ ಇದ್ರಲ್ಲಿ ಹಾಕ್ತಾರೆ. ಫ್ಯಾಮ್ ನೋಡಿ, ಸೆಂಟ್ರ್ ರೋಡಲ್ಲಿ ನಿಂತ್ಕೊಂಡು ಫೋಟೋ ಶೂಟ್ ಮಾಡ್ತಾವ್ರೆ. ಇನ್ನ ಹೋಗ್ತಾನೆ ಇದೀವಿ. ಇನ್ನ 20 ಮಿನಿಟ್ಸ್ ಆಗತ್ತೆ ನಾವು ಹೋಗಕ್ಕೆ. ಫೋಟೋ ನೋಡಿ, ಫೋಟೋ ಆ ಕಡೆ ಬೇಡ. ಕಣ್ಣೊಳಗೆಲ್ಲ ಲೈಟ್ ಬರ್ತೈತೆ ಅಣ್ಣಂದು. ಇವನ್ ಫೋಟೋ ಹಿಡಿಯೋನು. ಯಾರಿಗೂ ಫೋಟೋ ಹಿಡಿಯಕ್ಕೆ ಬರೋಲ್ಲ. ಏನೋ ನೀನೇನ ಹೇಳ್ತೀಯಾ? ಹೇಳೋ ಹೇಳಲೇ. ನಾನು ಬ್ಲಾಗ್ ಮಾಡ್ತೀನಿ. ಮಾಡು. ನೋಡಿ, ಅವನು ಕಾರ್ ಮೇಲೆ ಕೂತವನೆ. ಮುಚ್ಕೊಂಡು ಇಳಿಯೋ ಕೆಳಗೆ. ಇಳಿಯೋ. ಸರಿ, ಫೋಟೋ ಶೂಟ್ ಮಾಡಿಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಫ್ಯಾಮ್ ನಾವು ರೂಮ್ ಬಂದಿದ್ವಿ. ಈ ಲಿಫ್ಟಲ್ಲೇ ನಾವು ಬಂದಿದ್ದು ಅವಾಗೆ. ರೂಮ್ ನಂಬರ್ ಸ್ವಿಚ್ಚಲ್ಲಿ ಹಾಕಲ್ಲ. ಅದು ಫಸ್ಟ್ 6 ಅಲ್ಲಿ. ಅದು 6 ಬರೋದು. ನಮ್ಗಿದೆ ಸಾಕು ಮಚ್ಚ. ಇದಿಲ್ಲಲ್ಲೋ, ಅದು ದೊಡ್ಡದಾಗೈತಿ. ಇನ್ನ ನಮ್ಗೊಂದೇ ಸಾಕು. ಸುಮ್ಮನೆ ಏನಕ್ಕೆ ಎಲ್ಲ. ಅದೇ ನಾನು ಹೇಳೋ, ಅದು ಸಾಕು. ಬೇಗ ಕೊಟ್ಬಿಡು ವಾಪಸ್ಸು. ಇದೇ ಸಾಕು ನಮಗೆ. ಇಲ್ಲಿ 3 ಜನ, ಇಲ್ಲೊಬ್ರು ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಲ್ಲೇ ಬುಕ್ ಆಗಿರಲ್ಲ, ವಾಪಸ್ ಕೊಡ್ಬೋದು. TV ಎಲ್ಲ ಐತೆ ಫ್ಯಾಮ್. ಹಂಗಲ್ಲ, ಇಲ್ಲ ಸುಮ್ಮನೆ ಇರಲಿ. ಫ್ಯಾಮ್ ನಾವು ರೂಮಿಗೆ ಬಂದ್ಬಿಟ್ವಿ. ರೂಮ್ ನೋಡಿ ಚೆನ್ನಾಗೈತೆ. ಇರಿ ತೋರಿಸ್ತೀನಿ. ಇದು ಎಂಟ್ರೆನ್ಸ್.
ಟಿ ವಿ ಎಲ್ಲ ಐತೆ, ಲೋಕೇಶ್ ಬಂದವನೆ, ಎ ಸಿ ಐತೆ, ನಮ್ಮ ಶಕ್ತಿ ಹುಡುಗಿ ಹತ್ರ ಮಾತಾಡ್ತವನೆ. ನಾನು ನನ್ನ ಸುಮ್ಮನೆ ಅಲ್ಲ, ಗೊತ್ತಿಲ್ಲ ನಮ್ಗೆ ಅಂತ. ರಿಮೋಟ್ ಕೈಯಲ್ಲೇ ಐತೆ, ಬಟ್ ಹೆಂಗ್ ಟೆಂಪರೇಚರ್ ಏನ್ ಮಾಡೋದು ಲೋ ಮಾಡೋದು ಗೊತ್ತಿಲ್ಲ. ಟಿವಿ ಬರ್ತೈತಿ. ಯಾವ ಸ್ಪೋರ್ಟ್ಸ್ ಬರ್ತೈತೆ ಇವಾಗ? ಯಾವ ಸ್ಪೋರ್ಟ್ಸ್ ಬರ್ತೈತೆ? ಸ್ಪೋರ್ಟ್ಸ್ ಯಾವುದು ಬರಲ್ಲ ಇವಾಗ, ಕಾಪಿರೈಟ್ ಹಾಕ್ಬಿಡ್ತಾರ. ಆಮೇಲೆ ಆಗಲ್ಲ ಅಂತ ಯೂಟ್ಯೂಬ್ ಸೌಂಡ್ ಕಮ್ಮಿ ಮಾಡ್ಬಿಟ್ಟು ಅವರು ಲೈಟ್ ಆಫ್ ಮಾಡ್ತಾನೆ. ಫ್ಯಾನ್ ಹೊಡ್ತೈತಿ ಇವಾಗಲೇ, ಸಾಧನೆ ಮಾಡ್ಬಿಟ್ರಿ. ಫ್ಯಾನ್ ಹೊಡ್ತೈತೆ, ಎ ಸಿನೂ ಹೊಡ್ತೈತೆ. ಎ ಸಿ ಕೂಡ 22 ಇಕ್ಕರೆ. ಬಟ್ ವಿ ಆರ್ ನೌ ರಿಚ್ ಫ್ಯಾಮಿಲಿ. ರಿಚ್ ಫ್ಯಾಮಿಲಿ, ರಿಚ್ಗಲ್ಲ ರಿಚ್. ಅಷ್ಟು ಮೇಲೆ ಏನಕ್ಕೆ ಹೋಗ್ತೀಯಾ? ನಾವೆಲ್ಲಿ ಬಂದು ಈ ಲೈಟ್ ಹಾಕು. ಓಕೆ, ಇದು ಚೆನ್ನಾಗಿದೆ ಬಿಡೋದು. ಇದು ಒಂದು ಮೂತಿಗೆ ಹೊಡಿತೈತು. ಆ ಲೈಟ್ ಹಾಕಿ ಕೆಳಗೆ ಮೇಲೆ ನಿಗ್ರೋ. ಹಾಂ, ಇವಾಗ ನಾವು ಎಲ್ಲಿದ್ದೀರಂದ್ರೆ ಏನು ಹೋಟೆಲ್ ಹೆಸರು? ಹೋಟೆಲ್ ಹೆಸರು ಜಾಯ್ ರೆಸಿಡೆನ್ಸಿ ಅಂತ. ಚೆನ್ನಾಗೈತೆ ಹೋಟೆಲ್. ನಮ್ಗೆ 2 ರೂಮ್ ಕೊಟ್ಟರು. ನಮ್ಗೆ 2 ರೂಮ್ ಬೇಡ, ನಾವು ಇರೋದೇ 4 ಜನ. 5 ಜನ ಬರ್ತೀವಿ ಅಂದಿದ್ದಕ್ಕೆ 2 ರೂಮ್ ಕೊಟ್ಟಿದ್ರು. ಇಲ್ಲ, ನಾವು 4 ಜನ ಬಂದಿದ್ದೀವಿ. ಸರಿ ಸಾಕು. ಅಯ್ಯೋ, ಕ್ಯಾಮ್ರಾ ನೋಡ್ಕೊಂಡೆ ಮಾತಾಡ್ತಿಲ್ಲ ಮಚ್ಚ. ಇದ್ರಲ್ಲಿ ನಾವು ಮುಖ ನೋಡ್ಕೊಂಡ್ರೆ ಸಾಕು. ಇಲ್ಲ, ಕ್ಯಾಮ್ರಾ ಸರಿ. ಓಕೆ ಓಕೆ ಓಕೆ. ಅದಕ್ಕೆ ಒಂದೇ ರೂಮ್ ಸಾಕು ಅಂದ್ಬಿಟ್ಟು ಒಂದು ಬೇಗ ಸುಮ್ಮನೆ 4 ಬಂದಿರೋದು ನಾವು. ನೋವಿತ್ತು. ಬೆಡ್ ಐತೆ, ಇದರಲ್ಲೇ 3 ಜನ ನೋಡ್ಕೊಂತೀವಿ. ಇಲ್ಲೊಂದು ಐತೆ, ಅದರಲ್ಲಿ ಸಾಕು ಅಂದ್ಬಿಟ್ಟು ಒಂದೇ ರೂಮ್ ಸಾಕು ನಮಗೆ ಅಂದ್ಬಿಟ್ಟು ವಾಪಸ್ ಕೊಡ್ಬಿಟ್ಟು ಈಗ ಸೇವ್ ಮಾಡೋಕೆ ನೋಡ್ತೀವಿ ನಾವು ಎಲ್ಲದರಲ್ಲೂ. ಅದಕ್ಕೆ ಮೈಲೇಜ್ ಸೇವ್ ಮಾಡೋಕ್ಕೆ 25 ಮೈಲೇಜ್ ಬಂದೈತೆ ನಮ್ಗೆ ಇವತ್ತು. 25 ತಾನೇ ಶಕ್ತಿ? 24-25 ಮೈಲೇಜ್ 25 ಬಂದಿದ್ದು ಮೈಲೇಜ್ ನಮ್ಗೆ ಇವತ್ತು. ಅಲ್ಲಿ 7 o'clock ರಿಸೆಪ್ಷನ್ ಸ್ಟಾರ್ಟ್ ಆಗೋಯ್ತು. ನಾವು ಇನ್ನ ರೆಡಿ ಕೂಡ ಆಗಿಲ್ಲ. ಇವಾಗ ಸ್ನಾನ ಮಾಡ್ತಾನಂತೆ ಅವನು. ಮಾಡಬೇಕು. ಗೊಬ್ಬಾಗಿದ್ದೀನಿ ನಾನು. ಫ್ರೆಶ್ ಇರೋರೆ. ನಾನು ಫ್ರೆಶ್ ಆಗಿದ್ದೀನಪ್ಪ. ನೋಡಿ, ನಾನು ಸ್ನಾನ ಮಾಡಬೇಕು. ಬಿಸಿ, ಫುಲ್ ಬಿಸಿ. ಫೋನಲ್ಲಿ ಕಾರಲ್ಲಿ ಬರೋದು ಫೋನಲ್ಲಿ ಮಾತಾಡ್ಕೊಂಡು ಬರ್ತಾನೆ ಅವನು. ಇದ್ರೆ ನಮ್ಮ ತರ ಸಿಂಗಲ್ ಆಗಿರ್ಬೇಕು. ನಾವು ಸಿಂಗಲ್ ಆಗಿ ನೀನು ಹೇಳ್ಬಾರ್ದು ನಾವು ಸಿಂಗಲ್ ಬಾಯ್. ಲೊಕೇಶನ್ ಸಿಂಗಲ್ ರೀಲ್ಸ್ ಯೂಟ್ಯೂಬರ್ ಕೊಂಬನ್ಗೆ ಒಂದು ಹೆಸರು ಅಲ್ಲ, ಹಂಗೆಲ್ಲ ಹೇಳ್ಬಾರ್ದು. ಯೂಟ್ಯೂಬ್ ದೊಡ್ಡ ಯೂಟ್ಯೂಬ್ ಚಾನಲ್ ಕೊಂಬನ್ಗೆ ಮುಂದೆ ಇರೋದು. ಬಟ್ ನಾನು ಅಷ್ಟು ಇನ್ನೂ ರೀಚ್ ಆಗಿಲ್ಲ. ಆಗ್ತಿತ್ತು ಫ್ಯೂಚರಲ್ಲಿ ನಮ್ಮ ಬಸ್ಸೇ ನಮ್ದಾಗ್ಬಿಡುತ್ತೆ. ಕೊಂಬನ್ನಲ್ಲ, ಬೇರೆ ನಮ್ಗೆ ಹೆಸರು ಐತೆ, ಸೀಕ್ರೆಟ್ ಹೇಳ್ತೀನಿ ಫ್ಯೂಚರಲ್ಲಿ. ಇದರಲ್ಲೇ ಬರ್ತಾ ಇರ್ತೈತೆ ಅದ್ರ ಬಗ್ಗೆ ಎಲ್ಲ. ಅವಾಗ ಗೊತ್ತಾಗುತ್ತೆ. ಏನು ಗೊತ್ತು, ಬಾಯಿ ಮುಚ್ಚಿ ಹೇಳ್ಬಿಡ್ತಾವಲ್ಲ. ಸರಿ ಫ್ಯಾಮ್, ನಾವು ಮದುವೆಗೆ ಹೋಗ್ತಾ ಕಂಟಿನ್ಯೂ ಮಾಡ್ತೀವಿ. ಫ್ಯಾಮ್ ನೋಡಿ, ಎಲ್ಲ ರೆಡಿಯಾಗಿದೆ. ಇದು ಲೋಕೇಶ್ ಔಟ್ಫಿಟ್ಟು, ಅದು ಶಕ್ತಿ ಔಟ್ಫಿಟ್, ಇದು ಆನಂದ್ ಔಟ್ಫಿಟ್. ಇವನು ಬರ್ತಡೇ ಔಟ್ಫಿಟ್ ಹಾಕೊಂಡವನೆ. ನಾನು ಹಂಗೆ ಸೇಮ್ ವೈಟ್ ಶರ್ಟು ಬ್ಲ್ಯಾಕ್ ಪ್ಯಾಂಟ್ ಔಟ್ಫಿಟ್. ನೆಟ್ ಬೇಕಂತ ಗ್ರೌಂಡು ಮುಚ್ಚಿರೋ, ಬೇಗ ಬಂದ್ರು ಒಳಗಡೆ. ಕಮ್ ಇನ್ ಸೈಡ್ ಬ್ರೋ. ಹಾಯ್ ಬ್ರೋ. ಎಲ್ಲ ಹೊಚ್ಬೇಡ ನೋಡು, ಒಬ್ಬ ಮಿಸ್ಸಿಂಗ್ ಆಗ್ತಾ ಇದ್ದಾನೆ. ಬಪ್ಪ ನೀನು ಹಾಗೆ ಚೆನ್ನಾಗಿರುತ್ತೆ. ನಾನು ಮುಚ್ಕೋತೀನ ಯಾಕೋ ಬೊಟ್ಟ ಅನಿಸ್ತಿದ್ರು. ಎಷ್ಟು ಬೇಗ ಬರುತ್ತೆ ಭಯ ಅಲ್ಲ. ಇಲ್ಲ, ಕೊಟ್ಟಬೇಕಾ? ಹೆಂಗೆ ಬೇಡ ಬೇಡ ಬೇಡ, ನಾವೇ ಇಟ್ಕೊಳೋದು. ನೋಡಿ ಫ್ಯಾಮ್, ಇದು ರಿಸೆಪ್ಷನ್. ಇದೇ ಹೋಟೆಲ್ ಹೆಸರು ಹೇಳ್ತೀನಿ. ಇದೆ ಹೋಟೆಲ್ ಹೆಸರು. ಕಾರ್ ಬೀಗ ಇಲ್ಲ, ಅವ್ನು ತಗೊಂಬಂದ, ನಾನು ಎತ್ಕೊಂಬಂದಿಲ್ಲ. ಜಾಯ ರೆಸಿಡೆನ್ಸಿ ಎನಿ ಫಂಕ್ಷನ್ ಹಾಲ್. ಇಲ್ಲ ಅಲ್ಲಿ ತಗೊಂಡು ಬಂದಿಲ್ಲ ನಾನು. ಕಾರ್ ಬೇಗ ಮೇಲೆ ರೂಮಲ್ಲೇ ಬಿಟ್ಟು ಬಂದವರು. ಮತ್ತೆ ಹಿಂಗೆ ಮಾಡೋಕ್ಕೆ ಕೆಲಸ ಇಲ್ಲ. ನಾವು ಕಾರ್ ಬಂದಿದ್ದು ಇದೇ ಕಾರಲ್ಲಿ ನಾವು ಬಂದಿದ್ದು. ಇದು ನೋಡಿ, ತೆಲಂಗಾಣ ಕಾರಲ್ಲಿ ಬಂದಿದ್ವಿ. ಆ್ಯಕ್ಚುಲಿ ಮದುವೆ ಇರೋದು 7 ಗಂಟೆಗೆ ರಿಸೆಪ್ಷನ್ ಅಂದರು. 9 ಗಂಟೆ ಆಯಿತು, ನಾವು ಇನ್ನೂ ಇಲ್ಲೇ ಇದ್ದೀವಿ. ಎಲ್ಲ ಇವರಿಂದಾನೇ ಕೆಲಸ. ಬಂದ್ರ ಬೇಗ ಲೇ, ಬೀಗ ಎತ್ಕೊಂಬರ್ತೀರಾ? ಚೆನ್ನಾಗೈತೆ ರೂಮ್ ಇದರಲ್ಲಿ, ಈ ಹೋಟೆಲ್ನಲ್ಲಿ.
ನಮ್ಮ ಆನಂದ್ ಸೂಪರಾಗಿ ಕಾಣಿಸ್ತವನೆ. ಬರ್ತ್ಡೇ ಔಟ್ಫಿಟ್ ಇದೆ ಒಂದು. ಬಂದ್ರ ಇಲ್ಲ ನಾವು ಕಾರ್ ಕಿ ಬಿಟ್ಟು ಬಂದ್ಬಿಟ್ಟವ್ರೆ ಗಾಯ್ಸ್. ಕಾರ್ ಕಿ ಬಿಟ್ಟು ಬಂದ್ಬಿಟ್ಟವ್ರೆ. ಕಾರ್ ಓಡಿಸೋದು ಇವನೇ ಮರ್ತು ಬಂದ್ಬಿಟ್ರೆ ಹೆಂಗೆ? ನಾನಲ್ಲ ಓಡಿಸ್ಕೊಂಡು ಬಂದಿದ್ದು. ಇಷ್ಟು ಹೊಸಕೋಟೆ ಆದ್ಮೇಲೆ ಶಕ್ತಿ ಓಡಿಸಿದ್ದು. ಅವ್ನು ತಗೋಬರ್ಬೇಕಾಗಿ ಹೆಂಗೋ ಒಂದು ವರ್ಷ ಇವನಿಗೂ ಜ್ಞಾಪಕ ಇರ್ಬೇಕು ಅಂತ ತಗೊಂಡ್ಬರ್ಬೇಕು ಅಂತ ಹೇಳ್ಬೇಕು. ಅದು ಹೇಳಿಲ್ಲ. ನೋಡಿ ಹೋಗ್ತಾರೆ ಹೋಗೋದು ಲೇಟ್ ಆಗ್ತಿತ್ತು. 7:00ಗೆ ರಿಸೆಪ್ಷನ್. ಇವಾಗ ಆಲ್ರೆಡಿ 9 ಗಂಟೆ ಆಗೋಯ್ತು. ಎಷ್ಟೊತ್ತ ಇಲ್ಲಿ ಅಲ್ಲಿ ಬೇರೆ ಹೋಗ್ಬಿಟ್ಟಿರ್ತಾರೆ. ನಾವು ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ಬಿಡ್ತೀವಿ ಅಷ್ಟೇ. ನಾಳೆ ಬೆಳಗ್ಗೆನೂ ಹೋಗೋ ಪ್ಲಾನ್ ಇತ್ತು. ಇವಾಗ ನಾವು ನೈಟ್ ಎಲ್ಲ ಸುತ್ತಾಣ ಅಂತಿದೀವಿ. ನೋಡ್ತೀವಿ ತಿರುಮಲ ಬ್ರೋ, ತಿರುಪತಿಯಲ್ಲೇ ಇದ್ದೀವಿ ನಾವು. ತಿರುಮಲ ಹೋಗೋ ಪ್ಲಾನು. ಬಟ್ ಹೋಗ್ತೀವಿ ಬಟ್ ದೇವಸ್ಥಾನ ಒಳಗಡೆ ಹೋಗೋಕ್ಕಾಗಲ್ಲ. ಯಾಕಂದ್ರೆ ಫುಲ್ ರಶ್ ಇರ್ತಾರೆ. ಇವಾಗ ಕೇಳ್ತೀವಿ, ನೋಡೋಣ. ಹೇಳಿದ್ರು 10,000 ಕೊಟ್ರೆ ದೇವ್ರ ಹತ್ರನೇ ಒಂದ್ ಸ್ವಲ್ಪ ಮುಂದೆನೆ ಬಿಡ್ತಾರಂತೆ. ಏನಿಲ್ಲ ಸರ್, ಇಲ್ಲ 10,000 ಕೊಟ್ರೆ ನಿಜ ಬಿಡ್ತಾರೋ? ಟಿಕೆಟ್ ಐತೆ ಬಂದ್ರು ನೋಡಿ. ಇವಾಗ ಬರ್ತಾರ. ಕೀ ಎತ್ಕೊಂಬರೋ, ಬೇಗ ಎತ್ಕೊಂಬರೋ ಕೀ. ನಡಿ ಹೋಗೋಣ. ಹೇಯ್ ಮುಚ್ಕೊಂಡು ನೀನು ಓಡಿಸೋ ಬೇಗ. ತಗೊಳ್ಳೋ ಹಾಟ್ಸ್ಪಾಟ್ ಅನ್ಬಿಟ್ಟು ಲೊಕೇಶನ್ ಹಾಕು. ಮದುವೆ ಅದು ನಂದೇಲಿ. ಅಯ್ಯೋ ಗಾಡಿ ಏನ್ ಮಾಡು ಬೇಗ. ನನ್ನ ಕುಂಕುಮ ಎಲ್ಲ ಸೂಪರ್ ಆಗತ್ತೈತೆ. ಏನು ರೋಗನೂ ಇಲ್ಲ. ಮಿಯಾವ್ ವ್ಲಾಗ್ ಅಂತ ಬರ್ತೈತೆ. ಮಿಯಾವ್ ವ್ಲಾಗ್ ಅಂತ ಬರ್ತೈತಿ ಅಂತ ಇದೆಲ್ಲ ಹೇಳ್ಬಿಡೋದು. ಅಯ್ಯೋ AC ನನಗೆ ಗೊತ್ತಿಲ್ಲ ಸರಿಯಾಗಿ. ಕಾರ್ ಇದೆ ನಲ್ಲಿ ಬೇಗ ನಡೆಯೋ ಶಕ್ತಿ. 9 ಗಂಟೆ ಆಯ್ತು ಶಕ್ತಿ. ಯಾವ ಕಡೆ ಹೋಗ್ಬೇಕಾಗಿರೋದು? ರೈಟ್ ಸೈಡ್. ಆ ಮಂಟಪ ನೋಡಿ ಇನ್ನ ಕೆಳಗಡೆ ಇರ್ತೈತೆ. ಅದರಲ್ಲಿ ಮೇಲೆಗಡೆ ಇರ್ತೈತೆ. ಸಿಕ್ತಾ? ಪದ್ಮಶ್ರೀ ಅಂತ ಸಮಥಿಂಗ್ ಸಿಕ್ತಾ? ಯಾವ ಕಡೆ ಹೋಗ್ಬೇಕು ನೋಡ್ಕೊಳ್ರಿ. ರಿಟರ್ನ್ ಮಾಡಿದೆ ಬ್ರೋ. ಶುಡ್ ಕಮ್ ಬ್ಯಾಕ್ ಬ್ರೋ. ಹಾಂ ಓಕೆ. ಗ್ಲಾಸ್ ಹಾಕು. ಸ್ವಾಮಿ ಇವಾಗ ಮದುವೆ ಮಂಟಪ ಇಲ್ಲ ಛತ್ರ ಅಲ್ಲಿ ಹೋಗ್ಬಿಟ್ಟು ಕಂಟಿನ್ಯೂ. ಯಾವ ಕಡೆ? ನೀರಲ್ಲಿ